ನಿನ್ನೆ ಪಿತೃದೋಷದ ಬಗ್ಗೆ ಹೇಳಿದ್ರಿ ಅಲ್ವಾ, ಇವತ್ತು ಸ್ತ್ರೀ ಶಾಪದ ಬಗ್ಗೆ ಹೇಳ್ತೀರಾ? ಸ್ತ್ರೀ ಶಾಪ ಅಂತಂದ್ರೆ ಎರಡು ರೀತಿ ಬರುತ್ತೆ. ಯಾರ ಸ್ತ್ರೀ ನಮಗೆ ಶಾಪ ಹಾಕೋದ್ರಿಂದನೂ ಸ್ತ್ರೀ ಶಾಪ ಬರುತ್ತೆ. ಇಲ್ಲ ಅಂತಂದ್ರೆ ಜಾತಕದಲ್ಲಿ ಏನಾರ ಶುಕ್ರ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ, ಅಂದ್ರೆ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಶುಕ್ರ ಇರುತ್ತೆ, ಅವಾಗ ಸಾಮಾನ್ಯವಾಗಿ ಸ್ತ್ರೀ ಶಾಪ ಅಂತಾನೆ ಹೇಳ್ತೀವಿ. ಅದು ವಂಶ ಪಾರಂಪರ್ಯವಾಗಿ ಬರೋದು, ತಾತನಿಂದ ಮಕ್ಕಳಿಗೆ ಬರೋದು, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಬರೋದು, ಈ ತರ ವಂಶ ಪಾರಂಪರ್ಯವಾಗಿ ಬರುತ್ತೆ. ಇಂಥದಕ್ಕೆಲ್ಲ ಸಣ್ಣದಾಗಿ ಉಪಾಯ ಮಾಡ್ಕೋಬೇಕು ಅಂತ ನಾವು ಮನೆ ಹತ್ರ ಎಲ್ಲಿ ಹೆಣ್ಣು ದೇವರ ದೇವಸ್ಥಾನ ಇರುತ್ತೋ ಅಲ್ಲಿ ಹೋಗಿ ಆ ದೇವರಿಗೆ ಅರಿಶಿನ ಕುಂಕುಮದ ಅಭಿಷೇಕವನ್ನ ಮಾಡೋದ್ರಿಂದ ಸ್ತ್ರೀ ಶಾಪಗಳು ಪರಿಹಾರ. ಇಲ್ಲ ಅಂತಂದ್ರೆ ಮನೆಗೆ ಬರೋಂಥ ಹೆಣ್ಣು ಮಕ್ಕಳುಗಳಿಗೆ ನಾವು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಕುಡಿಯೋಕ್ಕೆ ಒಂದು ಬಾದಾಮಿ ಹಾಲನ್ನು ಕೊಡೋದ್ರಿಂದನೂ ಆ ಸ್ತ್ರೀ ಶಾಪಗಳು ವಿಮೋಚನೆ ಆಗುತ್ತೆ. ಯಾಕೆಂತಂದರೆ ಸ್ತ್ರೀ ಶಾಪ ಇದ್ದರೆ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು, ಕಲ್ಮಶಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು ಮತ್ತು ದಾಂಪತ್ಯ ಜೀವನದಲ್ಲಿ ಕಲಹಗಳನ್ನೆಲ್ಲ ಉಂಟು ಮಾಡ್ತಾ ಇರ್ತಾನೆ. ಅಂಥ ದೋಷಗಳನ್ನು ಪರಿಹಾರ ಮಾಡೋದಕ್ಕೆ ಅನ್ನೋದಕ್ಕೇ ಸಣ್ಣದಾಗಿ ಉಪಾಯ ಏನು ಅಂತಂದ್ರೆ, ಪ್ರತಿ ಶುಕ್ರವಾರದ ದಿನ ಅಮ್ಮನವರಿಗೆ 2 ಕಮಲದ ಹೂ ಅಥವಾ ಶಕ್ತಿ ದೇವತೆಗಳಿದ್ರೆ ನಿಂಬೆ ಹಣ್ಣನ್ನು ಕೊಟ್ಟು ಒಂದು ಅರ್ಚನೆಯನ್ನು ಮಾಡಿಸಿ, ಅವಾಗ ಯಾವುದೇ ರೀತಿ ಸ್ತ್ರೀ ಶಾಪಗಳಿದ್ರೂ ಪರಿಹಾರ ಆಗುತ್ತೆ. ಅದು ಸಣ್ಣ ಉಪಾಯ. ಇಲ್ಲ ನಮಗೆ ಅನುಕೂಲ ಇದೆ, ಶಾಸ್ತ್ರೋಕ್ತವಾಗಿ ಏನಾದ್ರು ಒಂದು ಸಲ ಪರಿಹಾರ ಮಾಡಿ ಚಂಡಿಕಾ ಹೋಮವನ್ನು ಮಾಡೋದು ಅಥವಾ ದುರ್ಗಾ ಹೋಮವನ್ನು ಮಾಡಿ ಕೌಮಾರಿ ಪೂಜೆ ಅಂದರೆ ಚಿಕ್ಕ ಹೆಣ್ಣು ಮಕ್ಕಳುಗಳು ಬರ್ತಾರೆ, ಅವ್ರ ಪಾದಗಳಿಗೆ ಪೂಜೆಯನ್ನು ಮಾಡಿ ಅವ್ರ ಕೈಯಿಂದ ಆಶೀರ್ವಾದವನ್ನು ಮಾಡಿಕೊಂಡ್ರೂ ಶುಕ್ರ ದೋಷಗಳು ಪರಿಹಾರ ಆಗುತ್ತೆ ಮತ್ತು ಸ್ತ್ರೀ ಶಾಪಗಳು ಪರಿಹಾರ ಆಗುತ್ತೆ. ಶೀಘ್ರದಲ್ಲಿ ಅದು ಫಲ ಸಿಗುತ್ತೆ.